ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತು ಸೆಲೆಬ್ರಿಟಿ ಲುಕ್ನಲ್ಲಿ ನಾವು ಪ್ರಿನ್ಸಸ್ ಕಟ್ ಬ್ಲೌಸನ್ನು ಹೇಗೆ ಕಟ್ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನು ಫ್ರಂಟದ್ದು ಡೀಪ್ ಬರುತ್ತೆ, ಹಾಗೆ ಬ್ಯಾಕ್ ಕೂಡ ಡೀಪ್ ಬರುತ್ತೆ. ಈಗ ಮೊದಲು ನಾವು ಫ್ರಂಟ್ ಪಾರ್ಟ್ ಕಟ್ ಮಾಡೋಣ. ಇದು ಲೆಂತ್ ಬಂದು 15 ಇಂಚು, ಚೆಸ್ಟ್ 36, 37, ವೇಸ್ಟ್ 30, ಡಾಟ್ ಪಾಯಿಂಟ್ 17. ಈಗ ಮೊದಲಿಗೆ ಲೆಂತ್ ತೆಗೆದುಕೊಳ್ಳೋಣ. ಲೆಂತ್ 15 ಇಂಚ್, ಡಾಟ್ ಪಾಯಿಂಟ್ 10 ಇಂಚಿಗೆಂದು ಮಾರ್ಕ್ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ಇದರಲ್ಲಿ ಶೋಲ್ಡರ್ 15 ಇಂಚ್. ಮೊದಲಿಗೆ ನಾವು ಲೆಂತಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಡಾಟ್ ಪಾಯಿಂಟಿಗೆ ಕೂಡ ಒಂದು ಮಾರ್ಕ್ ಮಾಡ್ಕೋಬೇಕು, ಯಾಕೆಂದರೆ ನಮಗೆ ಪ್ರಿನ್ಸಸ್ ಕಟ್ಟಿಗೆ ಡಾಟ್ ಪಾಯಿಂಟ್ ಬೇಕೇ ಬೇಕು. ನಂತರ ಒಂದು ಶೋಲ್ಡರ್ ಲೈನ್. ಶೋಲ್ಡರ್ ಎಷ್ಟು ಅಂತ ಹೇಳಿದರೆ 15 ಇಂಚು, ಅದರ ಅರ್ಧ ಭಾಗ 7.5 ಇಂಚ್. 7.5 ಇಂಚಿಗೆ ಒಂದು ಮಾರ್ಕ್ ಹಾಕಿಕೊಂಡು ನೆಕ್ಸ್ಟ್ 1 ಇಂಚು ನಾವು ಡೌನ್ ಮಾಡಬೇಕು. ಪ್ರತಿ ಬ್ಲೌಸ್ನಲ್ಲೂ ಶೋಲ್ಡರ್ ಡೌನ್ ಮಾಡಲೇಬೇಕು. ಈಗ ನೆಕ್ ವಿಡ್ತ್ ಸಾಮಾನ್ಯವಾಗಿ 2.5 ಇಂಚು ನಾನು ತೆಗೆದುಕೊಳ್ತೇನೆ ಎಲ್ಲದಕ್ಕೂ. ಹೆವಿ ಬಸ್ಟ್ ಸೈಜು, ಚೆಸ್ಟ್ ಸೈಜ್ ಇದ್ದರೆ ಅದಕ್ಕೆ 3 ಇಂಚುವರೆಗೂ ತೆಗೆದುಕೊಳ್ತೇನೆ ನೆಕ್ ವಿಡ್ತ್. ಈಗ ಆರ್ಮೋಲ್ ಸಾಮಾನ್ಯವಾಗಿ 7 ಇಂಚ್ ತೆಗೆದುಕೊಳ್ಬೋದು. 7 ಇಂಚ್ ನಾನಿಲ್ಲಿ 6.5 ಇಂಚ್ ತೆಗೆದುಕೊಳ್ತೇನೆ. ಅದು ಹೆಚ್ಚು ಕಡಿಮೆ ಕೂಡ ಆಗ್ಬೋದು. ಮೊದಲಿಗೆ ನಾವು 6.5 ಅಥವಾ 7 ಇಂಚು ತೆಗೆದುಕೊಳ್ಬೇಕು. ಇದು ಬೇರೆ ಬೇರೆ ವಿಧಾನ ಉಂಟು, ಇದರಲ್ಲಿ ಬೇರೆ ಬೇರೆ ಟೈಪಲ್ಲಿ ನಾವು ಆರ್ಮ್ ಹೋಲ್ ಲೆಂತ್ ತೆಗೆದುಕೊಳ್ತೇವೆ. ಕೆಲವರು ಡೈರೆಕ್ಟಾಗಿ ತೆಗೆದುಕೊಳ್ತಾರೆ, ಅಂದರೆ 5.5 ಹಾಗೆ ಅಲ್ಲ. ನೋಡಿ ಇಲ್ಲಿ ಶೋಲ್ಡರ್ ನಾವು ಯಾವಾಗಲೂ ಸ್ವಲ್ಪ ಕಡಿಮೆ ಮಾಡ್ಕೋಬೇಕು. ಇದು ಫ್ರಂಟ್ ಆಗಿರೋದ್ರಿಂದ ತುಂಬ ಕಡಿಮೆ ಮಾಡಬೇಕಂತೇನಿಲ್ಲ. 1.5 ಇಂಚು ನಾನು ಕಡಿಮೆ ಮಾಡಿದ್ದೇನೆ. ಮತ್ತು ಕೆಳಗೆ 4 ಇಂಚ್ ಡೌನ್ ತೆಗೆದುಕೊಂಡು ಅಲ್ಲಿ ಕೂಡ ಅರ್ಧ ಇಂಚು ಕಡಿಮೆ ಮಾಡಿ ಕ್ರಾಸ್ ಆಗಿ ಒಂದು ಮಾರ್ಕ್ ಎಳೆದುಕೊಳ್ಬೇಕು. ಕ್ರಾಸ್ ಆಗಿ ಎಳೆದುಕೊಂಡ ನಂತರ ನಾವಿಲ್ಲಿ ಡಾಟ್ ಪಾಯಿಂಟ್ ಡಾಟ್ ಪಾಯಿಂಟ್ ಯಾವಾಗಲೂ ಅಪ್ಪರ್ ಬಸ್ಟ್ ತೆಗೆದುಕೊಳ್ತೇವೆ. 37ನ 2 ಪಾಯಿಂಟ್ ಕಡಿಮೆ ಮಾಡಿಕೊಂಡು 3.5 ತೆಗೆದುಕೊಂಡು ಇಲ್ಲಿ ಕೆಳಗೆ ವೇಸ್ಟ್ ಹತ್ತಿರ ನಾವು 3/4 ಇಂಚು ಪುನಃ ಕಡಿಮೆ ಮಾಡಿಕೊಳ್ಬೇಕು. ಅಂದರೆ ಒಂದೇ ರೀತಿ ಇಟ್ಕೋಬಾರ್ದು. ಮೇಲೆ 3.5 ಇದ್ದರೆ ಇಲ್ಲಿ 2/3ಗೆ ಬರುತ್ತೆ. ಹೀಗೆ ಕರ್ವ್ ಆಗಿ ಒಂದು ಲೈನ್ ಎಳೆದುಕೊಳ್ಬೇಕು. ಇದನ್ನು ನಾವು ಶೇಪರಲ್ಲಿ ಕೂಡ ತೆಗೆದುಕೊಳ್ಬೋದು. ಕರ್ವ್ ಸ್ಕೇಲ್ ಉಂಟಲ್ಲ, ಅದರಲ್ಲಿ ಕೂಡ ಮಾಡ್ಕೋಬೋದು. ಇಲ್ಲಿ ನೋಡಿ ಕೆಳಗೆ ಟೋಟಲ್ ಅದರ ಅಳತೆ ತೆಗೆದುಕೊಳ್ಬೇಕು. ಅಂದರೆ 6 ಇಂಚ್ ಬಂತಲ್ಲ, ಅದೇ ರೀತಿ ಈ ಸೈಡ್ ಕೂಡ ನಾವು 6 ಇಂಚೇ ಬರಬೇಕು. ಯಾಕೆಂದರೆ ಅದು ನಾವು ಸ್ಟಿಚಿಂಗ್ ಮಾಡುವಾಗ ಕರೆಕ್ಟಾಗಿ ಒಂದೇ ರೀತಿ ಇಲ್ಲಿ ಜಾಯಿಂಟ್ ಆಗಬೇಕು. ಇಲ್ಲದಿದ್ದರೆ ಒಂದು ಹೆಚ್ಚು ಒಂದು ಕಡಿಮೆ ಬರ್ಬೋದು. ಇಲ್ಲಿ ನೋಡಿ ಕೆಳಗೆ ಡಾಟ್ ನಾನು 3 ಇಂಚು ತೆಗೆದುಕೊಂಡಿದ್ದೇನೆ. ಅಂದರೆ ಅಪ್ಪರ್ ಚೆಸ್ಟ್ ಮತ್ತು ಚೆಸ್ಟಿಗೆ 1 ಇಂಚು 1.5 ಇಂಚು ಅಷ್ಟೇ ವ್ಯತ್ಯಾಸ ಇರೋದ್ರಿಂದ ಇಲ್ಲಿ 3 ಇಂಚು ಡಾಟ್ ತೆಗೆದುಕೊಂಡ್ರೆ ನೀಟಾಗಿ ಕೂತ್ಕೊಳ್ಳುತ್ತೆ. ನೋಡಿ ಇಲ್ಲಿ ಆರ್ಮೋಲ್ 17 ಇಂಚ್ ಉಂಟು. ಇಲ್ಲಿ ಕರೆಕ್ಟಾಗಿ 17 ಇಂಚೇ ಬರುತ್ತೆ. ಒಂದು ವೇಳೆ ಬರದಿದ್ದರೆ ಕಡಿಮೆ ಬಂದರೆ ಸ್ವಲ್ಪ ಇನ್ನೂ ಕೂಡ ಸ್ವಲ್ಪ ಕೆಳಗೆ ಲೈನ್ ಎಳಬೇಕು, ಚೆಸ್ಟ್ ಲೈನ್. ಒಂದು ವೇಳೆ ಇದು ನಾವು ತೆಗೆದದ್ದು ಜಾಸ್ತಿ ಆದರೆ ಸ್ವಲ್ಪ ಮೇಲೆ 1/2 ಇಂಚು ಅಥವಾ 0.25 ಮೇಲೆ ಲೈನ್ ಎಳೆದುಕೊಂಡು ಕರ್ವನ್ನು ಆರ್ಮೋಲ್ ಕರ್ವ್ ಸರಿಯಾಗಿ ಮಾಡಬೇಕು. ನೋಡಿ ಇಲ್ಲಿ ವೇಸ್ಟ್ ಹತ್ತಿರ 5.25ವರೆಗೆ ಬರುತ್ತೆ. ಅಂದರೆ ನಾನು 1/4 ಇಂಚಿಲ್ಲಿ ಪುನಃ ಕೆಳಗೆ ಡೌನ್ ಮಾಡಿದೆ. ಯಾಕೆಂದರೆ ಅದು ನಾವು ಸ್ಟಿಚ್ ಮಾಡುವಾಗ ಒಂದೇ ರೀತಿ ನಿಲ್ಲಬೇಕು ಅಂತ. ನೋಡಿ ಎರಡೂ ಸೈಡ್ ಒಂದೇ ರೀತಿ ಅಳತೆ ಬರಬೇಕು. ಈಗ ವೇಸ್ಟ್ ಎಷ್ಟುಂಟು 30ಯದ್ದು 4ನೇ ಭಾಗ 7 ಬರುತ್ತೆ. ನೋಡಿ ಫ್ರೆಂಡ್ಸ್, ಈಗ ವೇಸ್ಟ್ ಸೈಡಲ್ಲಿ 1.5 ಇಂಚ್ ಮೇಲೆ ತೆಗೆದುಕೊಂಡು ಕ್ರಾಸ್ ಆಗಿ ಲೈನ್ ಎಳೆದುಕೊಳ್ಬೇಕು. 1.5 ಇಂಚು ಬ್ಯಾಕಿಗಿಂತ ಫ್ರಂಟು 1.5 ಇಂಚು ಜಾಸ್ತಿ ಇರುತ್ತೆ. ಆದ ಕಾರಣದಿಂದ ನಾವು 1.5 ಅಥವಾ 1 ಇಂಚು ಇಲ್ಲಿ ಕ್ರಾಸ್ ಆಗಿ ಮೇಲೆ ತೆಗೆದುಕೊಳ್ಬೇಕು. ಆಗ
ಈ ರಿಂಕಲ್ಸ್ ಸೈಡಲ್ಲಿ ಬರೋದು ತಪ್ಪುತ್ತೆ, ಇಲ್ಲದಿದ್ದರೆ ಆ ಸೈಡಲ್ಲಿ ಬಟ್ಟೆ ಅಲ್ಲಲ್ಲಿ ನಿಂತು ಪುಗ್ಗೆ ಥರ ಬರುತ್ತೆ. ನೋಡಿ ಫ್ರೆಂಡ್ಸ್, ಹೀಗೆ ಪರ್ಫೆಕ್ಟಾಗಿ ಶೇಪ್ ಕೊಡಬೇಕು. ಕೊಟ್ಟ ನಂತರ ನಾವು ಬ್ಯಾಕ್ ಪಾರ್ಟನ್ನು ಕೂಡ ಇದೇ ರೀತಿ ಕಟ್ ಮಾಡಬೇಕಾಗತ್ತೆ. ನೋಡಿ, ಈಗ ಶೋಲ್ಡರ್ ನಮಗೆ ರೆಡಿ ಶೋಲ್ಡರ್ ಎಷ್ಟು ಬೇಕೋ ಅನ್ನೋದು ನಾವು ಕಸ್ಟಮರ್ ಹತ್ರ ಕೇಳ್ಕೋಬೇಕು. ಅಂದರೆ 2 ಇಂಚ್ ಬೇಕಾ, 2.5 ಇಂಚ್ ಬೇಕಾ, 3 ಇಂಚ್ ಬೇಕಾ ಅಂತ ಅವರ ಹತ್ರನೇ ಕೇಳ್ಕೋಬೇಕು. ಆಗ ಅವರು ನಮಗೆ ಯಾವ ಸೈಜಲ್ಲಿ ಬೇಕನ್ನೋದನ್ನು ಹೇಳ್ತಾರೆ. ನಾವು ಅದೇ ರೀತಿ ಕಟ್ಟಿಂಗ್ ಮಾಡಿದರೆ ಆಯಿತು. ಇದು ಪೇಪರ್ ಕಟ್ಟಿಂಗ್ ಆಗಿರೋದ್ರಿಂದ ಇದು ರೆಡಿ ಮೆಜರ್ಮೆಂಟ್. ನಾವು ಮತ್ತು ಫ್ಯಾಬ್ರಿಕಲ್ಲಿ ಅಂದರೆ ಬಟ್ಟೆಯಲ್ಲಿ ಕಟ್ ಮಾಡುವಾಗ ಸ್ಟಿಚಿಂಗ್ ಲೈನ್ ಬಿಟ್ಟು ಕಟ್ ಮಾಡಬೇಕು. ಎಲ್ಲೆಲ್ಲಿ ಎಷ್ಟೆಷ್ಟು ತೆಗೆದುಕೊಳ್ತೇವೋ ಅಷ್ಟಷ್ಟೇ ತೆಗೆದುಕೊಳ್ಬೇಕು. ನೋಡಿ, ಇಲ್ಲಿ ಶೋಲ್ಡರಲ್ಲಿ ಸ್ವಲ್ಪ ಪಾಯಿಂಟ್ ಬಂದಾಗೆ ಕಾಣ್ತಾ ಇದೆಯಲ್ಲ, ಅದನ್ನು ನಾವು ಮೈನಸ್ ಮಾಡ್ಕೋಬೇಕು. ಇಲ್ಲದಿದ್ದರೆ ನಾವು ಜಾಯಿಂಟ್ ಮಾಡುವಾಗ ಸ್ವಲ್ಪ ಎದ್ದಾಗಿ ಕಾಣ್ತದೆ. ನಾವು ಮೊದಲೇ ಅದನ್ನು ಸರಿ ಮಾಡಿಕೊಂಡ್ರೆ ನಮಗೆ ಸ್ಟಿಚಿಂಗ್ ಟೈಮಲ್ಲಿ ಯಾವುದೇ ಪ್ರಾಬ್ಲಮ್ ಬರೋದಿಲ್ಲ. ನೋಡಿ ಫ್ರೆಂಡ್ಸ್, ನಾವು ಇದೇ ರೀತಿ 34 ಸೈಜ್, 36, 37, 38 ಅಂತ ಎಲ್ಲ ಸೈಜ್ನ ಬ್ಲೌಸನ್ನು ಇದೇ ರೀತಿ ಕಟ್ ಮಾಡ್ಕೋಬೇಕು. ನಾವು ಚೆಸ್ಟ್ ಮತ್ತು ಅಪ್ಪರ್ ಚೆಸ್ಟಿಗೆ ಸರಿಯಾಗಿ ಡಾಟನ್ನು ತೆಗೆದುಕೊಳ್ಬೇಕು. ಅಂದರೆ ಕೆಲವು ತುಂಬ ವ್ಯತ್ಯಾಸ ಇರುತ್ತದೆ ಅಪ್ಪರ್ ಚೆಸ್ಟ್ ಮತ್ತು ಚೆಸ್ಟಲ್ಲಿ. ಅಪ್ಪರ್ ಚೆಸ್ಟ್ 36 ಇದ್ದರೆ ಚೆಸ್ಟ್ 38, 39, 40ವರೆಗೂ ಇರುತ್ತೆ. ಅದಕ್ಕೆ ಅನುಗುಣವಾಗಿ ನಾವು ಡಾಟ್ ಅನ್ನೋದನ್ನು ತೆಗೆದುಕೊಳ್ಬೇಕು. ಇದು ಸಣ್ಣ ಸೈಜ್ ಆಗಿರೋದರಿಂದ ಮತ್ತು ಸ್ಟ್ಯಾಂಡರ್ಡ್ ಸೈಜ್ ಆಗಿರೋದರಿಂದ ಇದು ಸರಿಯಾಗುತ್ತೆ. ಇದರಲ್ಲಿ ನಾವು ಹೆಚ್ಚು ಕಡಿಮೆ ಮಾಡಿ 38 ಸೈಜನ್ನು ಕೂಡ ಇದೇ ರೀತಿ ಕಟ್ ಮಾಡ್ಕೋಬೋದು. 38 ಅಪ್ಪರ್ ಚೆಸ್ಟ್, 30, 39 ಚೆಸ್ಟಿಗೆ ಕೂಡ ಇದೇ ರೀತಿ ನಾವು ಕಟ್ ಮಾಡಿದರೆ ಪರ್ಫೆಕ್ಟಾಗಿ ಬರುತ್ತೆ. ನೀವು ಟ್ರೈ ಮಾಡಿ ನೋಡಿ, ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ಯಾವ ರೀತಿ ಬಂದಿದೆ ಅಂತ. ನೋಡಿ ಫ್ರೆಂಡ್ಸ್, ನಾನು ನನ್ನ ಕಟ್ಟಿಂಗಲ್ಲಿ ತುಂಬ ಫಾರ್ಮುಲಾ ಯಾವುದನ್ನು ಯೂಸ್ ಮಾಡೋದಿಲ್ಲ. ನನಗೆ ಮೇಯ್ನ್ ಬೇಕಾದದ್ದು ಮೆಜರ್ಮೆಂಟ್. ಇಲ್ಲಿ ನಮಗೆ ಪರ್ಫೆಕ್ಟ್ ಫಿಟ್ಟಿಂಗ್ ಬೇಕಾದರೆ ಬಾಡಿ ಮೆಜರ್ಮೆಂಟ್ ಅನ್ನೋದು ತುಂಬ ಅಗತ್ಯ. ಬಾಡಿ ಮೆಜರ್ಮೆಂಟ್ ಕರೆಕ್ಟಾಗಿ ತೆಗೆದುಕೊಂಡ್ರೆ ನಮಗೆ ಫಿಟ್ಟಿಂಗ್ ಕರೆಕ್ಟ್ ಬರುತ್ತೆ. ನೋಡಿ, ಇದು ಈಗ 36 ಸೈಜ್, 37 ಅಪ್ಪರ್ ಚೆಸ್ಟ್. ಇದು ನಾನಾಗಲೇ ಇದನ್ನು ಸ್ಟಿಚ್ ಮಾಡಿ ಕೊಟ್ಟಾಗಿದೆ. ಇದು ಕಸ್ಟಮರಿಗೆ ಪರ್ಫೆಕ್ಟಾಗಿ ಬಂದಿದೆ ಅಂತ ಹೇಳಿದ್ದಾರೆ. ಈಗ ನೋಡಿ, ಇದು ಬ್ಯಾಕ್ ಪಾರ್ಟ್ ಕಟ್ ಮಾಡುವಾಗ ಫ್ರಂಟನ್ನು ಆ್ಯಸ್ ಇಟ್ ಈಸ್ ನಾವು ಇಟ್ಕೊಳ್ಬೇಕು. ಮತ್ತು ಅದರ ಲೆಂತ್ ಸೈಡ್ ಲೆಂತ್ ಉಂಟಲ್ಲ, ಅದು ಬ್ಯಾಕ್ ಲೆಂತ್ ಆಗುತ್ತೆ. ಅಂದರೆ ಮೊದಲಿಗೆ ನಾವು ಶೋಲ್ಡರನ್ನು ತೆಗೆದುಕೊಳ್ಬೇಕು, ಇದ್ದಷ್ಟೇ ತೆಗೆದುಕೊಂಡು ನಂತರ ಮೈನಸ್ ಮಾಡಿಕೊಳ್ಳೋದು. ಆರ್ಮೋಲ್ ಲೆಂತ್ ಎಷ್ಟು ಬರುತ್ತೆ ಅಂತ ನಾನು ಆರ್ಮೋಲಲ್ಲಿ ಟಕ್ಸ್ ಮೈನಸ್ ಮಾಡಿ ಅದನ್ನು ಅಂಟಿಸಿದ್ದೇನೆ, ನಿಮಗೆ ಕಾಣ್ಬೋದು. ಇಲ್ಲಿ ನೋಡಿ, ನಾವು ಅರ್ಧ ಇಂಚು ಜಾಸ್ತಿ ಇದ್ದದನ್ನು ತೆಗೆದುಕೊಳ್ಬಾರ್ದು. ನಾವಲ್ಲಿ ಟಕ್ಸಿಗೆ ಬೇಕಾಗಿ ಫ್ರಂಟಲ್ಲಿ ಅರ್ಧ ಇಂಚು ಜಾಸ್ತಿ ಕೊಟ್ಟಿದ್ದೇವೆ, ಅದನ್ನು ತೆಗೆದುಕೊಳ್ಳದೆ 9 ಇಂಚಿಗೆ ಮಾತ್ರ ತೆಗೆದುಕೊಳ್ಬೇಕು. ನೋಡಿ, ಈ ಟಕ್ಸ್ ನಾನು ಮೈನಸ್ ಮಾಡಿ ಆರ್ಮೋಲು ಲೈನ್ ತೆಗೆದುಕೊಂಡೆ, ಅಂದರೆ ಚೆಸ್ಟ್ ಲೈನ್. ನೋಡಿ, ಈಗ ಮೊದಲಿಗೆ ನಾವು ಇದನ್ನೆಲ್ಲ ಲೈನ್ ಎಳೆದುಕೊಳ್ಬೇಕು. ಒಂದು ಚೆಸ್ಟ್ ಲೈನ್ ಮತ್ತು ಲೆಂತ್ ಕೂಡ ಹಾಗೆ ಫ್ರಂಟಲ್ಲಿ ಎಷ್ಟು ಬಂದಿದೆಯೋ ಅಷ್ಟೇ ಬ್ಯಾಕಲ್ಲಿ ಕೂಡ ಬರಬೇಕು. ಇಲ್ಲಿದ್ದರೆ ಸೈಡ್ ಜಾಯಿಂಟ್ ಮಾಡುವಾಗ ನಮಗೆ ಒಂದು ಉದ್ದ ಮತ್ತು ಗಿಡ್ಡ ಬರ್ಬೋದು. ಅದಕ್ಕೆ ಬೇಕಾಗಿ ಬ್ಯಾಕಲ್ಲಿ ನಾವು 9 ಕೊಡಬೇಕಂತಿಲ್ಲ, ಅರ್ಧ ಇಂಚು, ಅದು ಮೈನಸಲ್ಲೇ ಹೋಗುತ್ತೆ. ಅರ್ಧ ಇಂಚು ಮೈನಸ್ ಮಾಡ್ಕೋಬೇಕು. ಆದರೆ ನಾನು ಇದರಲ್ಲಿ ಮಾಡ್ಕೊಳ್ಳಿಲ್ಲ, ಯಾಕೆಂದರೆ ಅವರಿಗೆ ಸ್ವಲ್ಪ ಲೂಸ್ ಬೇಕಂತ ಹೇಳಿದರು. ನೋಡಿ ಫ್ರೆಂಡ್ಸ್, ಈಗ ವೇಸ್ಟ್ ಸೈಡ್ ನಾವು ಜಾಯಿಂಟ್ ಮಾಡ್ಕೋಬೇಕು. ನಂತರ ಇನ್ನೂ ಅರ್ಧ ಇಂಚು ಶೋಲ್ಡರಲ್ಲಿ ಕಡಿಮೆ ಮಾಡಿಕೊಳ್ಬೇಕು. ಮೊದಲಿಗೆ ನಾವು 1.5 ಇಂಚು ಕಡಿಮೆ ಮಾಡಿಕೊಂಡಿದ್ದೇವಲ್ಲ, ಈಗ ಬ್ಯಾಕಲ್ಲಿ ಇನ್ನೂ ಅಂದರೆ 2 ಇಂಚು ಕಡಿಮೆ ಆಗುತ್ತೆ. ನಾವು ಇದನ್ನು ಡೈರೆಕ್ಟ್ ಕೂಡ ಮಾಡ್ಕೋಬೋದು, ಇಲ್ಲಿದ್ರೆ ಬ್ಯಾಕ್ ಪಾರ್ಟನ್ನು ಇಟ್ಟು ಕೂಡ ಮಾಡ್ಕೋಬೋದು. ನಂತರ ನಾವು ಲೆಂತ್ ನೋಡಿದರೆ ಸಾಕಾಗ್ತದೆ. ನೋಡಿ, ಈಗ ಇಲ್ಲಿ 7.5 ಅಂದರೆ 2 ಇಂಚು ಕಡಿಮೆ ಆದರೆ ಅಲ್ಲಿ ಎಷ್ಟು ಉಳೀತದೆ? 5.5 ಬ್ಯಾಕಿನ ಶೋಲ್ಡರ್. ಫ್ರಂಟ್ನ ಶೋಲ್ಡರ್ 6 ಇರುತ್ತೆ.
ನೋಡಿ ಈ ಥರ ನೀವೊಮ್ಮೆ ಕಟ್ ಮಾಡಿ ಟ್ರೈ ಮಾಡಿ. ಇದೇ ರೀತಿ ಆರ್ಮೋಲ್ ಚೆಕ್ ಮಾಡಬೇಕಂತಿಲ್ಲ. ಫ್ರಂಟಿನದ್ದು ಬಂದರೆ ಬ್ಯಾಕಿನದ್ದು ಕೂಡ ಕರೆಕ್ಟಾಗಿ ಇರುತ್ತದೆ. ಸೊ ಈಗ ಶೋಲ್ಡರ್ ವಿಡ್ತ್ ಕೂಡ ಅಷ್ಟೇ 2.5 ಇಂಚು. ನೆಕ್ ಡೀಪು 10 ಇಂಚುವರೆಗೆ ತೆಗೆದುಕೊಂಡಿದ್ದೇನೆ. 10 ಇಂಚು ನಾವು ಈ ರೀತಿ ಕೂಡ ಮಾಡ್ಬೋದು, ಡೈರೆಕ್ಟ್ ಕೂಡ ಶೋಲ್ಡರ್ ನೆಕ್ ಡೀಪನ್ನು ಡ್ರಾ ಮಾಡ್ಕೋಬೋದು. ಹೀಗೆ ಮಾಡಿದರೆ ನಿಮಗೆ ಏನು ನೀಟಾಗಿ ಬರುತ್ತೆ. ಕೆಲವರಿಗೆ ಕೈಯಲ್ಲಿ ಡ್ರಾ ಮಾಡಲಿಕ್ಕೆ ಕಷ್ಟ ಆಗ್ಬೋದು. ಈ ರೀತಿ ಮಾಡಿದರೆ ಶೇಪು ಕರೆಕ್ಟ್ ಬರುತ್ತೆ. ನಂತರ ಇದನ್ನು ಕಟ್ ಮಾಡಿಕೊಳ್ಬೇಕು. ಶೇಪು ಕರೆಕ್ಟ್ ಬರಬೇಕು. ನೋಡಿ ಫ್ರೆಂಡ್ಸ್, ಇದೇ ರೀತಿ ಇನ್ನು ಟಕ್ಸ್ ಕೊಡಬೇಕು. ಬ್ಯಾಕಲ್ಲಿ ಟಕ್ಸ್ ಕೊಡೋದ್ರಿಂದ ಬ್ಯಾಕ್ ತುಂಬ ಚೆನ್ನಾಗಿ ಹಿಡಿದುಕೊಂಡು ನಿಲ್ತದೆ. ನೋಡಿ ಇಲ್ಲಿ ಬ್ಯಾಕಲ್ಲಿ 1 ಇಂಚು ಟಕ್ಸ್ ಕೊಡಬೇಕು. 1 ಇಂಚು ಕೂಡ ಆಗುತ್ತೆ, ಇಲ್ಲದಿದ್ದರೆ 0.75 ಇಂಚ್ ಕೂಡ ಸಾಕಾಗುತ್ತೆ. ಇದು ಮಿಡಲ್ಲಿಗೆ ಕೊಡಬೇಕು. 4.5 ಇಂಚು ಲೆಂತಲ್ಲಿ ನಾವು ಟಕ್ಸ್ ಕೊಡಬೇಕು. ಮತ್ತು ಹಾಫ್ ಇಂಚು ಅಂದರೆ 1 ಇಂಚು ಟಕ್ಸ್ ಕೊಡಬೇಕಾಗತ್ತೆ. ನೋಡಿ ಈ 4.5 ಇಂಚ್, 4 ಅಥವಾ 4.5 ಇಂಚಿಗೆ ಒಂದು ಟಕ್ಸ್. ನಂತರ ಮೊದಲಿಗೆ ಕಟ್ ಮಾಡಿಕೊಳ್ಬೇಕು. ಕಟ್ ಮಾಡಿಕೊಂಡು ಮತ್ತೆ ಟಕ್ಸ್ ಕೊಡಬೇಕು. ಬ್ಯಾಕ್ ಲೆಂತ್ ತೆಗೆದುಕೊಳ್ಳುವಾಗ ಹಾಫ್ ಇಂಚ್ ಎಕ್ಸ್ಟ್ರಾ ತೆಗೆದುಕೊಳ್ಬೇಕು. ಅದು ಯಾಕೆ ಅಂದರೆ ಈಗ ನಾನು ಕಟ್ ಮಾಡುವಾಗ ನಿಮಗೆ ಗೊತ್ತಾಗುತ್ತೆ ಬ್ಯಾಕು ಯಾಕೆ ಹಾಫ್ ಇಂಚು ಜಾಸ್ತಿ ತೆಗೆದುಕೊಳ್ಬೇಕು ಅಂತ. ನೋಡಿ ನಾನು ಇದೇ ರೀತಿ ಕಟೋರಿ ಕಟ್ ಬ್ಲೌಸು, ಸಬ್ಯಸಾಚಿ ಬ್ಲೌಸು ಮತ್ತು 3 ಡಾಟ್, ಮದ್ರಾಸ್ ಕಟ್ ಇಂಥ ಬೇರೆ ಬೇರೆ ಕಟ್ಗಳನ್ನು ಇದೇ ರೀತಿ ಮಾಡೋದು. ಅಂದರೆ ಮೊದಲು ಪ್ರಿನ್ಸಸ್ ಕಟ್ ಕೊಟ್ಟು ನಂತರ ಅದನ್ನು ಕನ್ವರ್ಟ್ ಮಾಡ್ತೇನೆ. ಇದು 4 ಟಕ್ಸ್ ಬ್ಲೌಸನ್ನು ಕೂಡ ಪೇಪರ್ ಕಟ್ಟಿಂಗಲ್ಲಿ ಮಾಡಿದರೆ ತುಂಬ ನೀಟಾಗಿ ಸ್ಟಿಚ್ಚಿಂಗ್ ಮಾಡಲಿಕ್ಕೆ ಆಗುತ್ತೆ. ಬಟ್ಟೆಯಲ್ಲಿ ಮಾಡಿದರೆ ಆಗುತ್ತೆ, ಆದರೆ ಬಟ್ಟೆಯಲ್ಲಿ ತುಂಬ ವೇಸ್ಟ್ ಆಗುತ್ತೆ. ಇದರಲ್ಲಿ ಪೇಪರ್ ಕಟ್ ಮಾಡಿ ನಾವು ಬಟ್ಟೆಯಲ್ಲಿ ಕಟ್ ಮಾಡೋದ್ರಿಂದ ಫ್ಯಾಬ್ರಿಕ್ ತುಂಬ ಉಳಿಯುತ್ತೆ. ಅಂದರೆ ಕಡಿಮೆ ಬಟ್ಟೆಯಲ್ಲಿ ನಮಗೆ ಸ್ಟಿಚ್ಚಿಂಗ್ ಆಗುತ್ತೆ. ಅಂದರೆ ಈಗ ಸ್ಲೀವ್ಲೆಸ್ ಬ್ಲೌಸ್ ಆದರೆ 34ವರೆಗೆ 3/4 ಮೀಟರ್ ಅಥವಾ ಸಣ್ಣ ಸೈಜ್ ಆದರೆ 1/2 ಮೀಟರ್ ಬಟ್ಟೆಯಲ್ಲಿ ಕೂಡ ಪ್ರಿನ್ಸಸ್ ಕಟ್ ಬ್ಲೌಸ್ ಆರಾಮವಾಗಿ ಮಾಡ್ಬೋದು. ನೋಡಿ ಈ ರೀತಿ ಟಕ್ಸ್ ಕೊಟ್ಟು ನೆಕ್ಸ್ಟ್ ಇದನ್ನು ಸ್ಟ್ರೈಟ್ ಮಾಡ್ಕೋಬೇಕು. ಅದು ಯಾವ ರೀತಿ ಅಂತ ಈಗ ಕಟ್ ಮಾಡಿದ ಮೇಲೆ ತೋರಿಸ್ತೇನೆ. ಬ್ಲೌಸು ಒಂದೇ ರೀತಿ ಬೇರೆ ಬೇರೆ ರೀತಿಯಲ್ಲಿ ಕಟ್ ಮಾಡ್ಬೋದು. ಒಂದೇ ರೀತಿ ಅಂತ ಏನಿಲ್ಲ, ಬೇರೆ ಬೇರೆ ರೀತಿ, ಕೆಲವರು ಬೇರೆ ಬೇರೆ ರೀತಿಯಲ್ಲಿ ಕಟ್ ಮಾಡ್ತಾರೆ, ಅದು ಕೂಡ ಸರಿ ಬರುತ್ತೆ. ಇದರಲ್ಲಿ ತುಂಬ ಫಾರ್ಮುಲಾ ಏನೂ ಇಲ್ಲ. ನಾವು ಮೆಜರ್ಮೆಂಟ್, ಬಾಡಿ ಮೆಜರ್ಮೆಂಟಲ್ಲಿ ಎಷ್ಟು ಬರುತ್ತೋ ಅದೇ ಫೈನಲ್ ಆಗಿ ಈ ಮೆಥಡಲ್ಲಿ ಇರುತ್ತೆ. ಅಂದರೆ ನಾವಿಲ್ಲಿ ಫಾರ್ಮುಲಾಗೆ ಇಂಪಾರ್ಟೆನ್ಸ್ ಕೊಡೋದಿಲ್ಲ. ಇಲ್ಲಿ ನಾವು ಅಳತೆ, ಬ್ಲೌಸ್ನ ಬಾಡಿಯ ಅಳತೆ ಎಷ್ಟುಂಟು ಅಷ್ಟೇ ಬರಬೇಕು ಅಂತ ಮಾಡೋದು. ನೋಡಿ ಇದು ಈಗ ಸೊಂಟದ ಸೈಡಲ್ಲಿ ನೀಟಾಗಿ ನಾವು ಸ್ಟಿಚ್ ಮಾಡುವಾಗ ಇದೇ ರೀತಿ ಲೆವೆಲಲ್ಲಿ ನಿಲ್ಲುತ್ತೆ. ಇದನ್ನು ನಾವು ನೋಡಿ ಹೀಗೆ ಇದು ಪ್ರಿನ್ಸಸ್ ಕಟ್, ನಾವು ಇದು ಜಾಯಿಂಟಲ್ಲಿ ಉಂಟು, ಇದನ್ನು ಕಟ್ ಮಾಡ್ತೇನೆ. ಮತ್ತೆ ನೋಡಿ ಹೀಗೆ ನಾವು ಜಾಯಿಂಟ್ ಮಾಡುವಾಗ ಇಲ್ಲಿ ಹೆಚ್ಚು ಕಡಿಮೆ ಬರಬಾರ್ದು. ಮೊದಲೇ ಇದನ್ನು ನಾವು ಸರಿ ಮಾಡಿಕೊಳ್ಬೇಕು. ನಂತರ ಬಟ್ಟೆಯಲ್ಲಿ ನೀಟಾಗಿ ಇಟ್ಕೊಂಡು, ಅಂದರೆ ಬಟ್ಟೆ ಉದ್ದ ಅಗಲ ನೋಡಿಕೊಳ್ಬೇಕು. ನಾವು ಬಟ್ಟೆ ಮೇಲೆ ಇಡುವಾಗ ಇದು ಪೇಪರ್ ಕಟ್ಟಿಂಗನ್ನು ನೀಟಾಗಿ ಇಟ್ಕೊಂಡು ಎಲ್ಲ ಕಡೆ ಅರ್ಧ ಇಂಚು ಅಥವಾ ನೀವು ಎಷ್ಟು ಸ್ಟಿಚಿಂಗ್ ಲೈನ್ ತೆಗೆದುಕೊಳ್ತೀರೋ ಅಷ್ಟನ್ನು ನಾವು ಇದಕ್ಕೆ ಸೇರಿಸ್ಕೋಬೇಕು. ಅಂದರೆ ನೋಡಿ ಈಗ ಫ್ರಂಟ್ ಬ್ಯಾಕ್ ಎರಡನ್ನು ನಾನು ಇಲ್ಲಿ ಹೇಗೆ ಕಟ್ ಮಾಡಿದ್ದೇನೆ ಅಂತ ನೋಡಿ ಎಲ್ಲ ಸೈಡ್, ಅಂದರೆ ನಾವು ಎಲ್ಲಿಂದ ಸ್ಟಿಚ್ಚಿಂಗ್ ಎಲ್ಲ ಹೋಗುತ್ತೋ ಅಲ್ಲಿ ಎಲ್ಲ ನಾವು ಅರ್ಧ ಇಂಚ್ ಸ್ಟಿಚ್ಚಿಂಗ್ ಲೈನ್ ತೆಗೆದುಕೊಳ್ಳಲೇಬೇಕು. ಈ ಕಟ್ಟಿಂಗ್ ಆ ರೀತಿ ಇರುತ್ತೆ. ನೋಡಿ ಫ್ರೆಂಡ್ಸ್, ಈ ರೀತಿ ನಾನೆಲ್ಲ ಕಡೆ ಅರ್ಧ ಇಂಚು ಸ್ಟಿಚ್ಚಿಂಗ್ ಲೈನ್ ಬಿಟ್ಟಿದ್ದೇನೆ. ಇದೇ ರೀತಿ ಕಟ್ ಮಾಡಿ ಸ್ಟಿಚ್ ಮಾಡಿದರೆ ಆಯಿತು.